ಹಲೋ ನಮಸ್ತೆ ಎಲ್ಲರಿಗೂ ಶುಭ ಮುಂಜಾನೆ. ಹಾಗೆ ಮಲೆನಾಡು ಮನೆ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಸಂಡೇ ಅಂದರೆ ಭಾನುವಾರದ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಮೊದಲು ಇವತ್ತು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟು ಒಂದು ಲೋಟ ಬಿಸಿನೀರನ್ನ ಕುಡ್ಕೊಂಡು ಅದಾದಮೇಲೆ ಇನ್ಸ್ಟೆಂಟಾಗಿ ಕಾಫಿ ಮಾಡು ಅಂತ ಹೇಳಿದ್ರು ಮನೆಯವರು. ಇವತ್ತು ಯಾವುದೇ ರೀತಿ ಜ್ಯೂಸ್ಗಳನ್ನ ನಾನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂದರೆ ಕಾಫಿ ಮಾಡ್ತಾಯಿದ್ದೀನಿ. ಎರಡನ್ನೂ ಕುಡಿಯೋಕ್ಕೆ ಕಷ್ಟ ಆಗುತ್ತೆ. ಕಾಫಿ ಮಾಡಿಕೊಂಡು ಒಂದಿಷ್ಟು ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ಹರಟೆ ಹೊಡ್ಕೊತ ಕೂತ್ಬಿಟ್ವಿ. ಹಾಗೆ ಲೇಟಾಗಿ ಹೋಯ್ತು. ಹಾಗೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಟೊಮೆಟೊ ಬಾತ್ ಮಾಡೋಣ ಅಂತ ಅನ್ಕೊಂಡು ಹಾಗೆ ಟೊಮೆಟೊ ಬಾತ್ಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡಿಕೊಂಡು ಎಲ್ಲ ಕಟ್ ಮಾಡ್ಕೊಂಡಾಯ್ತು. ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಫಸ್ಟ್ ಪಲಾವ್ ಎಲೆನ ಹಾಕೋತೀನಿ. ಈ ಪಲಾವ್ ಎಲೆ ಅಂತ ನಾನು ಮೊದಲನೇ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಮಲೆನಾಡಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇದು ನಾವು ಬಿರಿಯಾನಿ ಮತ್ತೆ ಪಲಾವು ಹಾಗೆ ನಾವು ಎಲ್ಲ ರೀತಿ ರೈಸ್ ಬಾತ್ಗಳಿಗೆಲ್ಲ ನಾವು ಯೂಸ್ ಮಾಡ್ತೀವಿ. ನಾನ್ ವೆಜ್ ಕೂಡ ಯೂಸ್ ಮಾಡ್ತೀವಿ. ಫ್ಲೇವರ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಟೊಮೆಟೊ ಬಾತ್ಗೆ ಜಾಸ್ತಿ ಟೊಮೆಟೊನೇ ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ಟೊಮೆಟೊ ಇತ್ತು, ಅದಕ್ಕೆ ಅದನ್ನ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಅದಿಷ್ಟು ಬೆಂದ ಮೇಲೆ ಸ್ವಲ್ಪ ನಾನು ರೈಸ್ ಕೂಡ ಅಕ್ಕಿನ ಒಂದು 1/4 ಗಂಟೆ ನೆನೆಸಿಟ್ಕೊಂಡಿದ್ದೆ. ಗರಂ ಮಸಾಲಾ ಪೌಡರ್ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ, ನನಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಅವಶ್ಯಕತೆ ಇದೆ. ನಮ್ಮದು ಹೊಸ ಚಾನಲ್ ಆಗಿರೋದ್ರಿಂದ ಇದರಲ್ಲಿ ನನಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ನಮ್ಮ ಅಪ್ಪಿ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಟೊಮೆಟೊ ಬಾತ್ ತುಂಬಾನೇ ಚೆನ್ನಾಗಿ ಬಂದಿತ್ತು. ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಬೇಕಾಗಿತ್ತು, ರೆಡಿ ಮಾಡ್ಕೋತಿದ್ದೆ. ಹಾಕಿದಂಗೆ ಪಾಪಗೂ ಕೂಡ ಸರಿ ಇಟ್ಟು ಮಾಡ್ಕೊಂಡ್ಬಿಡೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಂಡೆ. ಹಾಗೆ ಮಧ್ಯಾಹ್ನದ ಅಡುಗೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ಫಿಶ್ ಕೂಡ ತೊಗೊಂಡು ಬಂದಿದ್ರು. ಒಂದು 2-2.5 kg ಅಷ್ಟು ಫಿಶ್ ಇತ್ತು. ಅದನ್ನ ಕ್ಲೀನ್ ಮಾಡ್ಕೊಳ್ಳೋದೇ ತುಂಬ ಹೊತ್ತಾಗೋಯ್ತು ನನಗಂತೂ. ಫಿಶ್ನ ಕ್ಲೀನ್ ಮಾಡ್ಕೊಂಡ ತಕ್ಷಣ ಫಸ್ಟು ಫ್ರೈಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಫ್ರೈಗೆ ಅಂತ ಹೇಳಿದ್ರೆ ನಾನು ಮನೇಲಿ ರೆಡಿ ಮಾಡ್ಕೊಂಡಿರೋ ಪೌಡರ್ ಕೂಡ ಹಾಕೊಂಡೆ. ಹಾಗೆ ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೊಂಡೆ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಸೇರಿಸಿಟ್ಕೊಂಡಿದ್ರಿಂದ ಹಾಕೋತಾ ಇಲ್ಲ ಅಷ್ಟೇ. ಇದನ್ನ ಅಡ್ಡು ಹುಳಿ ಅಂತ ಕರಿತೀವಿ ನಮ್ಮ ಮಲೆನಾಡು ಸೈಡು. ಇದಕ್ಕೆ ಏನು ಹೆಸರು ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಹುಳಿ ಅಂತೀವಿ. ಇದು ಹಳ್ಳಿಗಳಲ್ಲಿ ಖಂಡಿತ ಸಿಕ್ಕೇ ಸಿಗುತ್ತೆ. ಒಂದು ಮರದಲ್ಲಿ ಬಿಡುವಂಥ ಒಂದು ಹಣ್ಣಿಂದ ತಯಾರು ಮಾಡುವಂಥ ಹುಳಿ ಅದು. ಅದನ್ನು ನಾನ್ ವೆಜ್ಗೆ ಕಂಪಲ್ಸರಿ ಯೂಸ್ ಮಾಡ್ತೀವಿ. ಅದರಲ್ಲೂ ಫಿಶ್ಗಂತೂ ಕಂಪಲ್ಸರಿ. ನಾವು ಸಾರಿಗೂ ಅಥವಾ ಬಚ್ಚೋದು, ಒಂದು ಮೀನು ಬಚ್ಚೋದು ಅಂತ ಕರಿತೀವಿ, ಅದಕ್ಕೆಲ್ಲ ನಾವು ಅದನ್ನ ಯೂಸ್ ಮಾಡ್ತೀವಿ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಮೀನನ್ನ ನೀಟಾಗಿ ಅದರಲ್ಲಿ ಕಲಿಸ್ಬಿಟ್ಟು ಇಟ್ಕೋತಾ ಇದ್ದೀನಿ. ಈ ಅಡ್ಡುಳಿ ಅನ್ನೋದು ಹಳ್ಳಿಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ಮಳೆಗಾಲದಲ್ಲಿ ಸಿಗುವಂಥದ್ದು. ಅದನ್ನ ಒಣಗಿಸ್ಬಿಟ್ಟು ಕೂಡ ಹಾಗೆ ಇಟ್ಕೊಂಡಿರ್ತಾರೆ. ಒಣಗಿಸಿರುವಂಥದ್ದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಅದರಲ್ಲಿ ಈ ಥರ ನೀರು ಲಿಕ್ವಿಡ್ ಕೂಡ ಮಾಡಿಟ್ಕೊಂಡಿರ್ತಾರೆ. ಹಾಗೆ ಅದನ್ನ ಖಾರ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಸೈಡಿಗೆ ಒಂದು ಕಡೆ ಇಟ್ಕೊಂಡ್ಬಿಟ್ಟೆ ಫಸ್ಟಿಗೆನೆ. ಇಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕಾಳು ಮೆಣಸು, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕೂಡ ಜೊತೆಗೆ ಟೊಮ್ಯಾಟೊ ಇಷ್ಟನ್ನು ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆಲೆ ಅದನ್ನು ಬೇಯಿಸ್ಕೋಬೇಕು. ಅದು ಬೆಂದ ಆದಮೇಲೆ ಅದಕ್ಕೆ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಜೊತೆಗೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಹುಣಸೆ ಹಣ್ಣು. ಇದಕ್ಕೆ ನಾನು ಲಿಕ್ವಿಡ್ ಹಾಕ್ತಾ ಇಲ್ಲ, ಇದಕ್ಕೆ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಒಂದು ಮಡಕೆಯಲ್ಲಿ ಸ್ವಲ್ಪ ಎಣ್ಣೆ, ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ನಾನು ರುಬ್ಕೊಂಡಿರೋ ಮಸಾಲೆನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು, ಸ್ವಲ್ಪ ಉಪ್ಪು, ಅದರ ರುಚಿಗೆ ತಕ್ಕಷ್ಟು ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೋನ ಹಾಕಿಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ನಾನು ನೀಟಾಗಿ ಅದನ್ನು ಕುದಿಸ್ಕೊತಾ ಇದ್ದೀನಿ. ಅದು ಆ ಕಡೆ ಕುದಿತಾ ಇರಬೇಕಾದ್ರೆ ಈ ಕಡೆ ನಾನು ಅನ್ನಕ್ಕೆ ಕೂಡ ಇಟ್ಕೊಂಡ್ಬಿಟ್ಟೆ. ಅನ್ನ ಕೂಡ ಬೇಕಲ್ವಾ, ಬೇಗ ಟೈಮ್ ಬೇರೆ ಆಗ್ತಾಯಿತ್ತು ಅದಕ್ಕೆ. ಹಾಗೆ ಸಾರು ಕುದಿತಾ ಇರಬೇಕಾದ್ರೆ ಅದಕ್ಕೆ ನಾನು ಕ್ಲೀನ್ ಮಾಡ್ಕೊಂಡಿರೋ ಅಂಥ ಮೀನನ್ನು ಹಾಕಿಬಿಟ್ಟು ಅದು ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ಮೀನು ಚೆನ್ನಾಗಿ ಬೇಯೋ ತನಕ ನಾವು ನೀಟಾಗಿ ಕುದಿಸ್ಕೊಬೇಕು. ಅದಾದಮೇಲೆ ನಾನು ಆಲ್ರೆಡಿ ಖಾರ ಎಲ್ಲ ಹಚ್ಚಿಟ್ಟಿರುವಂಥ ಮೀನು ತೊಗೊಂಡು ಮಾಡೋಣ ಅಂತ ಇಟ್ಕೊಂಡೆ. ನಾನು ಡೀಪ್ ಫ್ರೈ ಜಾಸ್ತಿ ಮಾಡೋದಿಲ್ಲ, ನಾನು ತವಾ ಫ್ರೈಯೇ ಮಾಡೋದು. ಫ್ರೈ ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ ಅಂತ ಅಷ್ಟೇ. ನಾನು ದೋಸೆ ಹಂಚನ ಇಟ್ಟು ಅದಕ್ಕೆ ಫುಲ್ ಎಣ್ಣೆ ಹಾಕ್ಬಿಟ್ಟು ಅದನ್ನ ಫ್ರೈ ಕೂಡ ಮಾಡ್ಕೊತಿದ್ದೀನಿ. 2 ಸೈಡ್ ಕೂಡ ಮಾಡ್ಕೋತೀನಿ ಫ್ರೈನ. ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ. ಅದು ಖಾರವಾಗಿ ತುಂಬ ಚೆನ್ನಾಗಿತ್ತು ಫ್ರೈ. ಎಸ್ಪೆಷಲಿ ನನ್ನ ಮಗಂಗಂತೂ ಫ್ರೈ ಮೇಲಿರುವಂಥ ಫಿಶ್ ಮಾತ್ರ ತಿಂತಾನೆ. ಅವನು ಸಾಂಬಾರಲ್ಲಿರೋ ಫಿಶ್ ತಿನ್ನೋದೇ ಇಲ್ಲ. ಅಂತೂ ತುಂಬ ಚೆನ್ನಾಗಿತ್ತು. ಅನ್ನ, ಮೀನು ಸಾರು ಜೊತೆಗೆ ಮೀನು ಫ್ರೈ ಕೂಡ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ. ಹಾಗೆ ಸಂಜೆ ಹೊತ್ತಿಗೆ ಒಂದು ವಾಕ್ ಹೋಗೋಣ ಅಂತ ಎಲ್ಲರೂ ಸೇರಿ ವಾಕ್ ಹೋದ್ವಿ. ಇದು ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕಾದ್ರೆ, ಅಂದರೆ ಇದೇ ದಾರಿಯಲ್ಲಿ ಸ್ವಲ್ಪ ಮುಂದೆ ಹೋದರೆ ಶೃಂಗೇರಿ ಮಠಕ್ಕೆ ಕೂಡ ನಾವು ಹಿಂಗೇನೆ ಹೋಗ್ಬೋದು. ಹಾಗೆ ನಾವು ಅಲ್ಲಿ ಮೈದಾನ ಅಂತ ಇದೊಂದು ತೂಗು ಸೇತುವೆ ಇದೆ. ತೂಗು ಸೇತುವೆಗೆ ಹೋಗಿ ಅಲ್ಲಿಂದ ನಾವು ಮೈದಾನಕ್ಕೆ ಹೋಗಿ ಅಲ್ಲಿಂದ ಸ್ಟ್ರೀಟ್ ಪಕ್ಕದಲ್ಲೇ ಶೃಂಗೇರಿ ಮಠ ನಮಗೆ ಸಿಗುತ್ತೆ.
ಇಲ್ಲಿ ಆಲ್ರೆಡಿ ಟೂರಿಸ್ಟ್ ಎಲ್ಲ ಬರ್ತಾ ಇದ್ದಾರೆ ನೋಡಿ. ಇವರೆಲ್ಲರೂ ಆ ಕಡೆಯಿಂದ ಬರ್ತಿರೋ ಜನಗಳು. ಇಲ್ಲಿಂದ ನಾವು ಸೀದಾ ಒಳಗಡೆ ಹೋದ್ರೆ ಅಲ್ಲಿ ಒಂದು ಮೈದಾನ ಇದೆ, ಅಲ್ಲಿ ವೆಹಿಕಲ್ ಎಲ್ಲ ಪಾರ್ಕಿಂಗ್ ಮಾಡುವಂತ ಪ್ಲೇಸು. ಎಲ್ಲಿಗೆ ಪಲ್ಲು ತೂಗು ಸೇತುವೆ ಅಂತ ಕರೀತಾರೆ. ಇದನ್ನೇನು ಮಾಡಿ ತುಂಬ ವರ್ಷಗಳೇನಾಗಿಲ್ಲ, ರೀಸೆಂಟಾಗಿ ಅಂದರೆ ಒಂದು 4-5 ವರ್ಷ ಆಗಿರಬಹುದು ಮೇ ಬಿ, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಇಲ್ಲಿ ಟೂರಿಸ್ಟಲ್ಲಿ ಜನಗಳು ಕಡ್ದಿದ್ದಕ್ಕೂ ಏನೋ ಭವಿಷ್ಯ ಬಂದು ತುಂಬ ಕೂರ್ತಾ ಇದೆ ಹಕ್ಕಿಗಳೆಲ್ಲ. ಎಲ್ಲ ನೋಡ್ಕೋತಾ ಇದ್ವಿ. ನಾನು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ನಾವು ಹೊಡ್ಬೇಕಾದ್ರೆ ಒಂದು 6 ಗಂಟೆ ಅಂತೂ ಆಗಿತ್ತು. ಎಷ್ಟು ಬೇಗ ಕತ್ಲಾಯಿತು ಅಂತಲೇ ಗೊತ್ತಾಗಲಿಲ್ಲ. ಆಗಲೇ ತುಂಬ ಕತ್ಲಾಗಕ್ಕೆ ಶುರುವಾಗ್ಬಿಟ್ಟಿತ್ತು. ಇಲ್ಲಿಂದ ನಾವು ಸ್ಟ್ರೈಟಾಗಿ ಹಾಗೆ ನೋಡ್ತಾ ಹೋದರೆ ಅಲ್ಲಿಂದ ಶೃಂಗೇರಿ ಮಠ ಕರೆಕ್ಟಾಗಿ ಕಾಣಿಸುತ್ತೆ. ಶನೇಶ್ವರನ ದೇವಸ್ಥಾನ, ಗೋಪುರ ಎಲ್ಲನೂ ನೋಡ್ಬೋದು. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹೀಗೆ ಕಾಣಿಸ್ತಾ ಇದೆ. ಹಾಗೆ ಆಟ ಆಡ್ತಾ ಇತ್ತು. ಹಾಗೆ ಟೂರಿಸ್ಟಲ್ಲಿ ಒಂದಿಷ್ಟು ಜನನೂ ಕೂಡ ಇದ್ದರು. ಆದರೆ ತುಂಬ ಜನ ಏನು ಇರಲಿಲ್ಲ, ಎಲೆಕ್ಷನ್ ಎಲ್ಲ ಆ ಥರ ಬಂತಲ್ಲ, ಆ ಕಾರಣಕ್ಕೂ ಏನೋ ಇರ್ಬೋದು. ಜನಗಳು ಕೂಡ ಕಡಿಮೆ ಇದ್ದರು. ತುಂಬ ಜನನೂ ಕೂಡ ಇದ್ದಾಗಲೂ ಕೂಡ ನಮಗೆ ತುಂಬ ಕ್ರೌಡ್ ಅನಿಸುತ್ತೆ, ಹೋಗೋಕ್ಕೂ ಕೂಡ ರಗಳೆ ಅನಿಸುತ್ತೆ. ಇನ್ನು ನಾವು ಮೈದಾನಕ್ಕೆ ಎಂಟ್ರಿ ಆದ್ವಿ, ತೂಗು ಸೇತುವೆ ದಾಟ್ಕೊಂಡು. ಮೈದಾನದಲ್ಲಿ ಅಂಗಡಿಗಳೆಲ್ಲ ಹೀಗಿದೆ ನೋಡಿ. ಇಲ್ಲಿ ನೀವೆಲ್ಲ ಬಂದು ಆಲ್ಮೋಸ್ಟ್ ಶೃಂಗೇರಿ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡ್ತಾ ಇರ್ತಾರೆ. ಅಷ್ಟೇನು ವೆಹಿಕಲ್ಸ್ ಇಲ್ಲ ಇವಾಗ, ಕಡಿಮೆನೇ ಇದೆ. ಶೃಂಗೇರಿ ಗೋಪುರ ಪೇಂಟ್ ಆಗ್ತಾ ಇದೆಯಲ್ಲ, ಅದಕ್ಕಾಗಿ ಪರದೆಗಳನ್ನೆಲ್ಲ ಹಾಕಿ ಮುಚ್ಚಿದ್ದಾರೆ. ಇದಾಗಿತ್ತು ನನ್ನ ಸಂಡೆಯ ವ್ಲಾಗ್. ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಐ ಲವ್ ಯು.